ಹಾಯ್ ಹಲೋ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಪ್ರಕಾಶ್ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ನಿಮಗೆ ಹೇಳೋ ವಿಷಯ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಹಲವಾರು ಜನ ಸ್ನೇಹಿತರು ಹಲವಾರು ರೀತಿಯಲ್ಲಿ ಟ್ರಾವೆಲ್ ಮಾಡ್ತಾರೆ, ಟೂರಿಸ್ಟ್ ಪ್ಲೇಸು ಸಾನ್ನಿಧ್ಯಗಳನ್ನ ನೋಡ್ತಾರೆ. ಜಸ್ಟ್ ಎಕ್ಸಾಂಪಲ್ ಒಂದು ಹೇಳಬೇಕು ಅಂತ ಹೇಳಿದ್ರೆ, ದಕ್ಷಿಣ ಕರ್ನಾಟಕದ ಬಗ್ಗೆ ಆ ಕಡೆ ಯಾರಾದರೂ ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿದ್ರೆ ಜಸ್ಟ್ ಹೇಳೋದು, ಹೊರನಾಡು, ಕಳಸ, ಶೃಂಗೇರಿ, ಧರ್ಮಸ್ಥಳ, ಉಡುಪಿ, ಮಂಗಳೂರು ಮತ್ತು ಗೋಕರ್ಣ ಈ ರೀತಿ ಟ್ರಾವೆಲ್ ಮಾಡ್ತೀರಾ. ಎಲ್ಲರೂ ಟ್ರಾವೆಲ್ ಮಾಡ್ತೀರಾ ಆಲ್ಮೋಸ್ಟು. ಆದರೆ ಅದರಲ್ಲೂ ವಿಶೇಷವಾದ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಒಂದು ಯಾವುದೇ ಒಂದು ಭಾಗದಲ್ಲಿ ಈ ರೀತಿ ಟ್ರಾವೆಲ್ ಮಾಡಬೇಕು ಅಂದಾಗ ಅಲ್ಲಿ ಒಂದು ಮಹತ್ವ ಒಂದು ಏನಿದೆ ಮತ್ತು ಅಲ್ಲಿನ ಸಾನ್ನಿಧ್ಯದ ವಿಷಯಗಳು ಏನಿದೆ ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತಿರ್ತೀನಿ. ಇದೇ ವಿಡಿಯೋ ಕಂಟಿನ್ಯೂ ಮಾಡಿ ನೋಡ್ತಾ ಇರಿ, ಕಂಟಿನ್ಯೂಟಿ ಇರುತ್ತೆ. ಕುಂದೇಂದು ತುಷಾರಹಾರದವಳ ಯಾ ಶುಭ್ರವಸ್ತಾನ್ವಿತಾ ಯಾ ವೀಣಾ ವರದಂಡ ಮಂಡಿತಕರಾ ಯಾ ಶ್ವೇತ ಪದ್ಮಾಸನಾ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಕೃತಿಭಿಃ ನೋಡಿ, ಅಲ್ಲಿ ನೀರು ಉದ್ಭವ ಆಗ್ತಾ ಇದೆ. ಝೂಮ್ ಮಾಡಿ ತೋರಿಸ್ತೀನಿ. ಗಣೇಶ
ಲಾಸ್ಟ್ ಟೈಮು ನಿಮಗೆ ಶೃಂಗೇರಿ ಶ್ರೀ ಶಾರದಾಂಬೆ ಸನ್ನಿಧಿ ವಿಡಿಯೋ ಅಪ್ಡೇಟ್ನ ನಿಮ್ಗೆ ತೋರಿಸ್ಕೊಟ್ಟಿದ್ದೆ. ಆ ಶೃಂಗೇರಿ ಶಾರದೆ ಸನ್ನಿಧಾನದಿಂದಲೇ ಹತ್ತಿರದಲ್ಲೇನೆ, ಏನಿಲ್ಲ ಅಂತ ಹೇಳಿದ್ರು ಒಂದು 5 ಕಿಲೋಮೀಟ್ರ್, ಒಂದು 20 ಕಿಲೋಮೀಟರ್ ರೇಡಿಯನ್ಸಲ್ಲೇ ಹಲವಾರು ದೇವಸ್ಥಾನಗಳಿದೆ, ಒಳ್ಳೊಳ್ಳೆ ದೇವಸ್ಥಾನಗಳಿದೆ. ಅದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು, ಎಲ್ಲೆಲ್ಲಿದೆ ಹೇಗೆ ಅಂತ ಹೇಳ್ಬಿಟ್ಟು ಅಂತ. ಜಸ್ಟ್ ನಾವು ಹೇಳಬೇಕು ಅಂದರೆ ಫಸ್ಟ್ ಶೃಂಗೇರಿಯಿಂದಲೇ ಸ್ಟಾರ್ಟ್ ಮಾಡ್ತೀನಿ. ಶೃಂಗೇರಿಯಿಂದ ನರಸಿಂಹವನ ಬರುತ್ತೆ, ಗುರುಗಳ ಒಂದು ಸಾನ್ನಿಧ್ಯ. ಅದು ಗುರುಗಳು ಅಲ್ಲೇ ಇರ್ತಾರೆ, ಗುರುಗಳ ಆಶೀರ್ವಾದ ತಗೊಳ್ಳೋರು ಅಲ್ಲಿ ಹೋಗ್ಬಿಟ್ಟು ತಗೋಬೋದು. ಹಾಗೆ ಅಲ್ಲಿಂದ ಮೇಲ್ ಬರ್ತಾ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ ಇದೆ, ಅಲ್ಲೇ ಮೇಲ್ಗಡೆ ಬರ್ತಿದ್ದಂಗೆ ಬಲಭಾಗದಲ್ಲಿ ಕಾಣಿಸುತ್ತೆ ನಿಮಗೆ. ಮತ್ತೆ ಹಾಗೆ ವಾಪಸ್ ಬರಬೇಕಾದ್ರೆ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇದೆ ಶೃಂಗೇರಿ ಕಡೆ ವಾಪಸ್ ಬರಬೇಕಂದ್ರೆ. ಮತ್ತೆ ಅಲ್ಲೇ ಈಶಗಿರಿ ಇದೆ. ಶೃಂಗೇರಿಯಿಂದ ಹತ್ತಿರದಲ್ಲೇ ಕಾಳಿಕಾಂಬ ಟೆಂಪಲ್ ಅಂತ ಇದೆ. ಹಾಗೆ ಭವಾನಿ ಮಲಹಾನಿ ಅದು ಟೆಂಪಲ್ ಇದೆ. ಮತ್ತು ಮುಖ್ಯವಾಗಿ ಇನ್ನೊಂದೇನಂತ ಹೇಳಿದ್ರೆ ಕಮಂಡಲ್ಲು ಗಣಪತಿ ಟೆಂಪಲ್ ಅಂತಿದೆ. ಅಲ್ಲಿಂದ 34 ಕಿಲೋಮೀಟರ್ ಬರುತ್ತೆ ಹತ್ತಿರದಲ್ಲೇ. ಅಲ್ಲಿ ಒಂದು ಪಾವಿತ್ರತೆ ಏನು ಅಂತ ಹೇಳಿದ್ರೆ, ನೀರು ಉದ್ಭವ ಆಗುತ್ತೆ, ಬ್ರಾಹ್ಮಿ ನದಿ ಉದ್ಭವ ಆಗೋಂಥ ಒಂದು ಸ್ಥಳ. ಹಿಂದೆ ವಿಡಿಯೋದಲ್ಲೇ ತಾವೆಲ್ಲರೂ ಗಮನಿಸಿರ್ತೀರ. ಆ ಒಂದು ಜಾಗ ಅದು ಖಂಡಿತವಾಗ್ಲೆಲ್ಲ ನೋಡಬೇಕಾಗಿರೋಂಥದ್ದು. ಅಲ್ಲಿನ ಪಾವಿತ್ರತೆ ಏನಂದರೆ, ಪ್ರತಿಯೊಬ್ಬರು ಹೋದವರು ನೀರನ್ನು ಪ್ರೋಕ್ಷಣೆ ಮಾಡ್ಕೋತಾರೆ, ಇಲ್ಲ ಸ್ನಾನ ಮಾಡ್ಕೊಂಡು ಬರೋಂಥ ಒಂದು ಸಾನ್ನಿಧ್ಯ ಅದು. ಅಲ್ಲಿನ ನೀರಿನ ಮಹತ್ವ ಆ ರೀತಿ ಇರುತ್ತೆ. ಶೃಂಗೇರಿಯಿಂದ ಒಂದು 19 ಕಿಲೋಮೀಟ್ರು ಹರಿಹರಪುರಂ ಅಂತ ಬರುತ್ತೆ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಬಹಳ ಅದ್ಭುತವಾಗಿದೆ ನಿಜವಾಗ್ಲೂ ಹೇಳಬೇಕಂದ್ರೆ. ಈ ವಿಡಿಯೋದಲ್ಲಿ ಹಿಂದೆನೇ ನೋಡಿರ್ತೀರಾ ಯಾವ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಮತ್ತು ಹಾಗೆ ಶೃಂಗೇರಿಯಿಂದ 27 ಕಿಲೋಮೀಟ್ರು ಶಕಟಪುರಂ ಅಂತ ಹೇಳ್ಬಿಟ್ಟು ಬರುತ್ತೆ, ಅದು ಅಷ್ಟೇ, ಅದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಅದೇ ಒಂದೇ ದಾರಿಯಲ್ಲಿ ಎಲ್ಲ ಬರೋದು. ಹಾಗೆ ಅಲ್ಲಿಂದ 77 ಕಿಲೋಮೀಟರ್ ದೂರ ಹೋಗ್ತೀನಿ ಅಂತ ಹೇಳಿದ್ರೆ ನಿಮಗೆ ಕಿಗ್ಗ ಅಂತ ಒಂದು ಊರು ಬರುತ್ತೆ, ಅಲ್ಲೂ ಒಂದು ದೇವಸ್ಥಾನ ಇದೆ. ಪ್ರತಿಯೊಂದು ಒಂದೇ ದಾರಿಯಲ್ಲಿ ಬರುತ್ತೆ. ನಿಮಗೆ ಒಂದು ದಿವಸದಲ್ಲಿ ಒಂದು ಸಂಪೂರ್ಣವಾದ ಒಂದು ದೇವಸ್ಥಾನಗಳನ್ನು ಕವರ್ ಮಾಡ್ಕೊಂಡು ಬರ್ಬೋದು. ಇದೇ ರೀತಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಹಾಗೆ ಇನ್ನು ಹಲವಾರು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು.